ವಿಧಾನಸಭೆ ವಿಸರ್ಜಿಸಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ತನ್ನಿ ಎಂಬ ಗವರ್ನರ್ ಶಿಫಾರಸನ್ನ ಕೇಂದ್ರ ಸರ್ಕಾರ ಎರಡನೇ ಬಾರಿಯೂ ಪುರಸ್ಕರಿಸಲಿಲ್ಲ. ಇದರಿಂದ ರಾಜ್ಯಪಾಲರಿಗೆ ಮುಖಭಂಗವಾದಂತಾಗಿದೆ. ಇದಕ್ಕೆ ಕಾರಣಗಳಾದ್ರೂ ಏನು? ಭಾರದ್ವಾಜ್ ವರದಿಯನ್ನ ಯಾಕೆ ತಿರಸ್ಕರಿಸಲಾಯಿತು? ಇಲ್ಲಿದೆ ಒಂದು ರಿಪೋರ್ಟ್. ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಸಾಧ್ಯವಿಲ್ಲ ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಪ್ರಕಟಿಸಿದೆ. ಇದರಿಂದ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರಿಗೆ ಮುಖಭಂಗವಾದಂತಾಗಿದೆ. ಸರ್ಕಾರ ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಿ ಎಂಬ ಹಂಸರಾಜ್ ಶಿಫಾರಸು ಕೆಲಸ ಮಾಡಿಲ್ಲ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ಗವರ್ನರ್ ಶಿಫಾರಸು ಮಾಡಿದ್ದು ಇದೇ ಮೊದಲೇನಲ್ಲ. ಇದಕ್ಕೂ ಮೊದಲು ಪಕ್ಷೇತರ ಶಾಸಕರು ತಿರುಗಿ ಬಿದ್ದಾಗ ತಮ್ಮ ಪಕ್ಷದ ಶಾಸಕರೇ ಬಂಡೆತಾಗ್ಲೂ ವಿಶ್ವಾಸಮತ ಸಾಬೀತುಪಡಿಸುವಂತೆ ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪಗೆ ಸೂಚಿಸಿದ್ರು. ಆ ಸಂದರ್ಭದಲ್ಲೂ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸುವಂತೆ ಶಿಫಾರಸು ಮಾಡಿದ್ರು. ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತದ ಶಿಫಾರಸಿಗೆ ಕೇಂದ್ರ ಸರ್ಕಾರ ಒಪ್ಪದೇ ಇರುವುದಕ್ಕೂ ಕೆಲ ಮುಖ್ಯ ಕಾರಣಗಳಿವೆ. ಅವುಗಳನ್ನ ನೋಡೋದಾದ್ರೆ, ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ಗೆ ಬಹುಮತವಿಲ್ಲ, ನಮಗೆ ಎಡಪಕ್ಷಗಳ ಬೆಂಬಲವಿದೆ ಎಂಬ ದೇವೇಗೌಡರ ಮಾತನ್ನ ನಂಬಲು ಕಾಂಗ್ರೆಸ್ ನಾಯಕರು ರೆಡಿ ಇಲ್ಲ. ಒಮ್ಮೆ ಕಾಂಗ್ರೆಸ್ ಜೊತೆಗಿನ ದೋಸ್ತಿ ಮುರಿದುಕೊಂಡ ಹಳೆ ನೆನಪನ್ನ ಕಾಂಗ್ರೆಸ್ ಮರ್ತಿಲ್ಲ. ಜೆಡಿಎಸ್ ಮೇಲೆ ಅದಕ್ಕೆ ವಿಶ್ವಾಸವಿಲ್ಲ. ರಾಜ್ಯಪಾಲರ ಶಿಫಾರಸಿನಂತೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ತಂದ್ರೆ ಚುನಾವಣೆ ಎದುರಿಸಲು ರಾಜ್ಯ ಕಾಂಗ್ರೆಸ್ ಶಕ್ತವಾಗಿಲ್ಲ. ರಾಜ್ಯ ಕಾಂಗ್ರೆಸ್ ಮೇಲೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಗೆ ನಂಬಿಕೆ ಕಡಿಮೆ ಬೇರೆ ಆಗಿದೆ. ಈ ಎಲ್ಲ ಅಂಶಗಳಿಂದಾಗಿ ಕೇಂದ್ರದ ನಾಯಕರು ರಾಜ್ಯಪಾಲರ ಶಿಫಾರಸನ್ನ ತಳ್ಳಿ ಹಾಕಿರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.